ಅಮೆಜಾನ್ನ 54ನೇ ರಾಷ್ಟ್ರೀಯ ಸಮ್ಮೇಳನವನ್ನು ಬೆಂಗಳೂರಿನ ಕ್ಲಾರ್ಕ್ ಎಕ್ಸಾಟಿಕ್ದಲ್ಲಿ ಆಚರಿಸಲಾಯಿತು. ದೇಶಾದ್ಯಂತ 4,000ಕ್ಕೂ ಹೆಚ್ಚು ವೈದ್ಯರು ಈ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಚರ್ಮರೋಗದ ಬಗ್ಗೆ ಸಂಶೋಧನೆ ಹಾಗೂ ಹೊಸ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಯೋದಕ್ಕೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹಾಗೂ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಭಗವಾನ್ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್, ನಾನು ಕೂಡ ಚರ್ಮರೋಗದ ವಿಷಯದಲ್ಲಿ ವೈದ್ಯಕೀಯ ಪದವಿ ಮಾಡಿದ್ದು ಈ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದು ನನಗೆ ಸಮಾಧಾನ ತಂದಿದೆ. ದೇಶಾದ್ಯಂತ ಗ್ರಾಮೀಣ ಪ್ರದೇಶದ ಜನರಿಗೆ ಚರ್ಮರೋಗದ ಬಗ್ಗೆ ಅರಿವು ಮೂಡಿಸುವ ಅವಶ್ಯಕತೆ ಇದೆ. ಚರ್ಮರೋಗದ ವಿಚಾರವಾಗಿ ಹಲವೆಡೆ ನಕಲಿ ಕ್ಲಿನಿಕ್ಗಳು, ನಕಲಿ ತಜ್ಞರ ಹಾವಳಿ ಕೂಡ ಹೆಚ್ಚಾಗಿದೆ. ಹೀಗಾಗಿ ಜನರಿಗೆ ಅರಿವು ಮೂಡಿಸುವ ಕೆಲಸದ ಜೊತೆಗೆ ಚರ್ಮರೋಗದ ಪರಿಣಾಮಗಳು ಹಾಗೂ ಇದನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದರ ಬಗ್ಗೆ ಇಂಥ ಸಮ್ಮೇಳನಗಳು, ವಿಚಾರ ಸಂಕಿರಣಗಳಿಂದ ಅನುಕೂಲವಾಗಲಿದೆ. ರಾಷ್ಟ್ರೀಯ ಸಮ್ಮೇಳನ ಬೆಂಗಳೂರಿನಲ್ಲಿ 4ನೇ ಬಾರಿ ನಡೀತಾ ಇರೋದು ನಮಗೆ ಹೆಮ್ಮೆ ಅನಿಸಿದೆ ಅಂತ ಹೇಳಿದ್ರು. ಬಳಿಕ ಮಾತನಾಡಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್, ಉದಯೋನ್ಮುಖ ವೈದ್ಯರಿಗೆ, ವಿಶೇಷವಾಗಿ ಚರ್ಮರೋಗದ ತಜ್ಞರಿಗೆ ಇಂಥ ಕಾರ್ಯಾಗಾರ ಹಾಗೂ ಸಮ್ಮೇಳನಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದನ್ನ ಅನುಕೂಲವಾಗಲಿದೆ ಅಂತ ಹೇಳಿದರು. ರಾಷ್ಟ್ರೀಯ IIDVL ಕಾನ್ಫರೆನ್ಸ್, ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಅನ್ನು ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ನಾನು ಬಂದಿದ್ದೆ. ನಾನು ಕೂಡ ಒಬ್ಬ ಡರ್ಮಟಾಲಜಿಸ್ಟ್ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೆ. ಮತ್ತು ಇಲ್ಲಿ ಸುಮಾರು ದೇಶಾದ್ಯಂತ ಸುಮಾರು 4,000 ಡರ್ಮಟಾಲಜಿಸ್ಟ್ ಇಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಈ ಒಂದು ಕಾನ್ಫರೆನ್ಸಲ್ಲಿ. ಇದು ದೇಶದಲ್ಲಿ ಒಂದು ಭಾಳ ದೊಡ್ಡ ಒಂದು ಕಾನ್ಫರೆನ್ಸ್ ಇದು. ಹಾಗಾಗಿ ಡರ್ಮಟಾಲಜಿಸ್ಟ್ ಎವ್ರಿ ಇಯರ್ ಯು ಮೀಟ್ ಆ್ಯನ್ಯುವಲಿ. ಇದು 54ನೇ ಆ್ಯನ್ಯುವಲ್ ಕಾನ್ಫರೆನ್ಸ್ ಇದು. ಬೆಂಗಳೂರಲ್ಲಿ ಇದು ಬಹುಶಃ 4ನೇ ಸಾರಿ, 4th ಟೈಮ್ ಹೋಸ್ಟ್ ಮಾಡ್ತಾ ಇದ್ದಾರೆ ಈ ಕಾನ್ಫರೆನ್ಸಲ್ಲಿ. ಯಾಕಂದರೆ ಇವತ್ತು ಡರ್ಮಟಾಲಜಿ ಇಸ್ ಒನ್ ಆಫ್ ದ ಮೋಸ್ಟ್ ಸಾರ್ಟ್ ಆಫ್ಟರ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಅದು. ಹಾಗಾಗಿ ಇಲ್ಲಿ ಭಾಳಷ್ಟು ರಿಸರ್ಚ್ ನಡೀತಾ ಇದೆ, ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ 54ನೇ ಕಾನ್ಫರೆನ್ಸನ್ನು ಇಂಡಿಯನ್ ಅಸೋಸಿಯೇಷನ್ ಆಫ್ ಡರ್ಮಟಾಲಜಿ, ವೆನರಾಲಜಿ ಆ್ಯಂಡ್ ಲ್ಯಾಪ್ರಾಲಜಿಸ್ಟ್ ಅಸೋಸಿಯೇಷನಿಂದ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಚರ್ಮರೋಗ ವಿಭಾಗ ಇವತ್ತು ಇಡೀ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ವಿಭಾಗ. ಚರ್ಮ ಮತ್ತು ಲೈಂಗಿಕ ರೋಗಗಳಿಗೆ ಸಂಬಂಧಪಟ್ಟಿದ್ದು. ಇದನ್ನು ಇವತ್ತು ಕ್ಲಾರ್ಕ್ ಎಕ್ಸಾಟಿಕದಲ್ಲಿ ಕರ್ನಾಟಕ ಚಾಪ್ಟರ್ ಅವರು ಡಾಕ್ಟರ್ ಸಚ್ಚಿದಾನಂದ್ ಮತ್ತು ಡಾಕ್ಟರ್ ರಘುನಾಥ್ ರೆಡ್ಡಿ ಅವರ ಒಂದು ಮುನ್ನಡೆಯಲ್ಲಿ ಆಯೋಜಿಸ್ತಾ ಇದ್ದಾರೆ. ಇದರಲ್ಲಿ ಸುಮಾರು 5,000 ಡೆಲಿಗೇಟ್ಸ್ಗಳು ಇವತ್ತು ಭಾರತದ ಎಲ್ಲ ಭಾಗಗಳಿಂದ ಮತ್ತು ಹೊರಗಡೆಯಿಂದ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಆಲ್ಸೋ, ಮತ್ತು 6,000 ಫ್ಯಾಕಲ್ಟಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಕಾರ್ಯಾಗಾರದಲ್ಲಿ ಅನೇಕ ವಿಚಾರ ವಿನಿಮಯಗಳು ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.